ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ 2024ರಲ್ಲಿ ಅಪ್ಲಿಕೇಶನ್ ಹಾಕಿದಂತಹ ಇಂಡಿಯನ್ ರೈಲ್ವೆನಲ್ಲಿ ಎಲ್ಲ ಡಿವಿಷನ್ ಅಲ್ಲೂ ಕೂಡ ಈಗ ಎಕ್ಸಾಮ್ ಕಾಲ್ಫರ್ ಆಗಿದೆ. ಸೊ ನಿಮಗೆಲ್ಲ ಮೆಸೇಜ್ ಬಂದಿರುತ್ತೆ ಮೇಲಲ್ಲಿ ಅಂತ ನಾನು ಕೂಡ ಭಾವಿಸಿರ್ತೀನಿ. ಏನಕ್ಕೆ ಅಂದ್ರೆ ಇನ್ನೊಂದು ವಿಷಯ ಹೇಳಬೇಕು, ಅದನ್ನ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲೇ ಈ ಬಾರಿ ರೈಲ್ವೆ ಎಕ್ಸಾಮ್ ನಡೀತಾ ಇದೆ. ಅದು ಯಾವ್ಯಾವ ಜಿಲ್ಲೆಯಲ್ಲಿ ಅಂತ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಎಲ್ಲ ಏನಾಗ್ತಾ ಇತ್ತು, ತಮಿಳುನಾಡು, ಕೇರಳ, ಕೊಚ್ಚಿನ್ ಈ ಕಡೆ ಎಲ್ಲ ಎಕ್ಸಾಮ್ ಸೆಂಟರ್ ಹಾಕ್ಬಿಡ್ತಾ ಇದ್ರು. ಸೊ ನಮ್ಮ ಕರ್ನಾಟಕದವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಅದೇನೋ ಗೊತ್ತಿಲ್ಲಪ್ಪ, ಈ ಸಲ ರೈಲ್ವೆ ಮಿನಿಸ್ಟರ್ ನಮ್ಮ ಕರ್ನಾಟಕದವರೇ ಆಗಿರೋದ್ರಿಂದ ಎಲ್ಲರಿಗೂ ಕರ್ನಾಟಕದವರು ಆ ಸ್ಟೇಟ್ ಅವರು ಅಲ್ಲಲ್ಲೇ ಎಕ್ಸಾಮ್ ಬರಲಿ ಅಂತ ಕೂಡ ಒಂದು ಹೊಸ ರೂಲ್ಸ್ನ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಈಗೇನೆ 2024ರಲ್ಲಿ ರೈಲ್ವೆ ಎಕ್ಸಾಮ್ ವೇರಿಯಸ್ ಪೋಸ್ಟ್ ಕಾಲ್ ಆಗಿದ್ದು ಒಂದು ಟೋಟಲ್ಲು 8,980 ಪೋಸ್ಟ್ ಏನೋ ಕಾಲ್ಫರ್ ಆಗಿತ್ತು. ಸೊ ಈಗ ಏನಾಗಿದೆ ಅಂದರೆ ಎಕ್ಸಾಮ್ನ ಡಿಸೆಂಬರ್ ಎಂಡಿಂಗು 2025 ರಿಲೀಸ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಕೂಡ ಆಲ್ರೆಡಿ ಈಗ ನೀವು ನೋಡ್ಬೋದು, ಮೇಲ್ ಮತ್ತು ಜಿಮೇಲ್ನ ಯಾವಾಗಲೂ ಕೂಡ ನೀವು ಚೆಕ್ ಮಾಡ್ಕೋಬೇಕು. ಹಾಗೆಯೇ ನೀವು ಇನ್ನೊಂದು ವಿಷಯ, ನಿಮ್ಮದು ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ಅದನ್ನು ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಎಲ್ಲೂ ಕೂಡ ಡಿಸ್ಪ್ಲೇ ಮಾಡೋಕೆ ಹೋಗ್ಬೇಡಿ, ಅದರಿಂದ ತೊಂದರೆನೂ ಕೂಡ ಆಗ್ಬೋದು. ಸೊ ಇವಾಗ ನಿಮ್ಮದು ರಿಜಿಸ್ಟರ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಮತ್ತು ಏನು ಇಯರ್ ಹಾಕಿದ್ರೆ ನಿಮ್ಮದು ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಆಗುತ್ತೆ. ಆದರೆ RRB ಎಕ್ಸಾಮ್ ಇನ್ನು 4 ಡೇಸ್ ಇರುವಾಗ ಮಾತ್ರ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದು, ಮುಂಚೆನೇ ಆಗಲ್ಲ. ಸೊ ಈಗ ನೀವು ಚೆಕ್ ಮಾಡ್ಕೋಬೋದು. ಸೊ ನಾನು ಕೂಡ ಆಲ್ರೆಡಿ ಚೆಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಒಂದು ಎಕ್ಸಾಮ್ ಲಾಸ್ಟ್ ಟೈಮು ಕೊಯಮತ್ತೂರಲ್ಲಿತ್ತು, ತಮಿಳ್ನಾಡು ಸ್ಟೇಟಲ್ಲಿ. ಬಟ್ ಇವಾಗ ಚೇಂಜ್ ಆಗಿದೆ. ಈಗ ನಮ್ಮ ಕರ್ನಾಟಕದಲ್ಲಿರುವಂತಹ ಮೈಸೂರು ಜಿಲ್ಲೆಯಲ್ಲಿ ಎಕ್ಸಾಮ್ ಕೂಡ ಪ್ರಾರಂಭ ಆಗಿದೆ. ಈ ತಿಂಗಳು 9ನೇ ತಾರೀಕು ನನ್ನ ಎಕ್ಸಾಮ್ ಇದೆ. ಸೆಕೆಂಡ್ ಶಿಫ್ಟ್ ಕೂಡ ನನ್ನ ಎಕ್ಸಾಮ್ ಇದೆ. ಸೊ ಎಲ್ಲರೂ ಹೇಗೆ ತಯಾರಿ ಮಾಡಿದ್ದೀರಿ ಅಂತ ನನಗೂ ಗೊತ್ತಿಲ್ಲ. ನಾವು ಆದಷ್ಟು ತಯಾರಿ ಮಾಡಿದ್ದೀವಿ. ನಮಗೆ ಸುತ್ತಕ್ಕೆ ಟೈಮ್ ಆಗಲ್ಲ. ಇನ್ನು ತಯಾರಿ ಎಲ್ಲಿಂದ ಬಂತು ಅಂತ ಅಂತೀರಾ? ಏನೋ ಮಾಡಬೇಕಲ್ಲ, ಜೀವನದಲ್ಲಿ ಒಂದು ಸೆಟ್ಲ್ ಆಗಬೇಕಂದ್ರೆ ಅಥವಾ ಏನಾದರೂ ಒಂದು ಸಾಧಿಸ್ಬೇಕಂದ್ರೆ ಎಕ್ಸಾಮ್ ಎಲ್ಲ ಮಾಡಲೇಬೇಕು, ಅಟೆಂಡ್ ಮಾಡಬೇಕು. ಹಾಗೆಯೇ ಅಟೆಂಡ್ ಮಾಡಿದರೆ ಮಾತ್ರ ನಿಮಗೆ 400 ರಿಫಂಡ್ ಮತ್ತೆ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ಅಟ್ಲೀಸ್ಟ್ ಎಕ್ಸಾಮ್ನವರು ಅಟೆಂಡ್ ಮಾಡಿ. ಯಾರು ಗೊತ್ತು, ಅಕಸ್ಮಾತ್ ನೀವೇ ಪಾಸ್ ಆಗ್ಬೋದು, ನಿಮಗೇನೆ ಜಾಬ್ ಆಗ್ಬೋದು ಅಲ್ವಾ? ದಯವಿಟ್ಟು ಯಾರೆಲ್ಲ ತಯಾರಿ ನಡೆಸಿದ್ರ ಅವ್ರಿಗೆಲ್ಲ ಒಳ್ಳೇದಾಗಲಿ. ನೀವು ಆದಷ್ಟು ಬೇಗ ರೈಲ್ವೆ ಜಾಬ್ ಹೋಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ನಗ್ನಗ್ತಾ ಖುಷಿಯಾಗಿ ಎಕ್ಸಾಮ್ ಬರ್ದು ಬನ್ನಿ. ಎಲ್ಲರೂ ಏನಿಲ್ಲ, ರೈಟಿಂಗ್ ನೋ, ಓನ್ಲಿ CBT ಎಕ್ಸಾಮ್ ಅಷ್ಟೇ. ಆಲ್ ದ ಬೆಸ್ಟ್.